ಈಗ ಸದ್ಯಕ್ಕೆ ಏನು ಫ್ಯಾನು ಅವಶ್ಯಕತೆ ಇಲ್ಲ. ಯಾಕಂದರೆ ಸುತ್ತ ಬೆಳಕಿರೋದ್ರಿಂದ ಫ್ಯಾನು ಅವಶ್ಯಕತೆ ಇಲ್ಲ. ಫ್ಯಾನು ಎಲ್ಲ ನ್ಯಾಚುರಲಾಗಿ ಗಾಳಿ ಬರ್ತೈತೆ, ಚೆನ್ನಾಗಿ ಆರೋಗ್ಯ ಇದೆ. ಈ ಮಣ್ಣು ಯಾಕೆ ಅಂದರೆ ನೆಲದಲ್ಲಿ ಇರ್ತಕ್ಕಂಥದ್ದು ಮಣ್ಣಲ್ಲಿ ಯಾವುದೇ ಕಾಯಿಲೆ ಬರಲ್ಲ. ಹಾಯ್ ಹಲೋ ನಮಸ್ತೆ. ನಮ್ಮೂರು ಟಿವಿ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನಿವತ್ತು ಒಬ್ಬರು ರೈತರ ಸಂದರ್ಶನವನ್ನು ಮಾಡೋದಕ್ಕೆ ಬಂದಿದ್ದೇನೆ. ಮನುಷ್ಯ ಸಕ್ಸಸ್ ಕಾಣಬೇಕು ಅಂತಂದರೆ ಮೊದಲು ಆತ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಶ್ರದ್ಧೆಯಿಂದ ಮಾಡಬೇಕು. ಜೊತೆಗೆ ಮಾಡಬೇಕು ಅನ್ನೋಂಥ ಆಸಕ್ತಿ ಆತನಿಗೆ ತುಂಬ ಮುಖ್ಯ ಆಗಿರುತ್ತೆ. ಯಾರು ಆಸಕ್ತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೋ ಯಾವುದೇ ಕೆಲಸದಲ್ಲಾಗಿ ಸಕ್ಸಸ್ ಕಾಣ್ತಾರೆ ಅನ್ನೋದಕ್ಕೆ ಒಬ್ಬರು ರೈತರ ಪರಿಚಯವನ್ನು ನಾನಿವತ್ತು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ. ಇನ್ನಷ್ಟು ಇಂತಹದೇ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ಬನ್ನಿ ರೈತರ ಪರಿಚಯವನ್ನು ಮಾಡಿಕೊಳ್ಳೋಣ. ಯಾವ ರೀತಿ ಹೈನುಗಾರಿಕೆಯಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆ, ಜೊತೆಗೆ ಕೋಳಿ ಸಾಕಣೆ ಅಂದರೆ ವಿಶೇಷವಾಗಿ ನಾಟಿ ಕೋಳಿ ಮತ್ತು ಮೇಕೆ ಕುರಿ ಸಾಕೊಂಡು ಇವತ್ತು ಒಂದು ಸಕ್ಸಸ್ಸನ್ನು ಕಾಣ್ತಾ ಇದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಸ್ತೆ ಸರ್, ಮೊದಲನೇದಾಗಿ ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಮ್ಮ ಹೆಸರು ಬಂದು ಸಿದ್ದಯ್ಯ ಅಂತ ಹೇಳಿ, ಆಲದಹಳ್ಳಿ ಗ್ರಾಮದಲ್ಲಿ ವಾಸವಾಗಿರೋದು. ಅಂದರೆ ಇವಾಗ ನಾವು ಕುರಿ ರೈತರಾಗಿ ಒಂದು ಕುರಿ ಮೇಕೆ ಕೋಳಿ ಇಂಥವನ್ನೆಲ್ಲ ವೃತ್ತಿಯಲ್ಲಿ ತೊಡಗಿಸ್ಕೊಂಡು ಹಲವಾರು ಚಟುವಟಿಕೆಗಳನ್ನ ಮಾಡಿಕೊಂಡು ಗಿಡ ನೆಡೋದು ಮತ್ತು ಸಾರ್ವಜನಿಕವಾಗಿ ಕೆಲಸ ಮಾಡಿಕೊಂಡು ಈ ರೀತಿ ನಾವು ವ್ಯವಸಾಯನ ಮಾಡ್ತಾಯಿದ್ದೀವಿ. ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಸುಗಳು ದಿನನಿತ್ಯ ಹಸುಗಳು ಹಾಲು ಪ್ರತಿದಿನ ಹಾಲು ವರ್ಷಕ್ಕೆ ಒಂದು ಸಾರಿ ನಾವು 1 ತಿಂಗಳು 2 ತಿಂಗಳು ರಜಾ ಹಾಕ್ಬೋದು ಅಷ್ಟೇ. ಹಸುಗಳು ಹಾಲು ಇಲ್ದಂಗೆ ಆಗ್ಬೋದು. ಪ್ರತಿ ದಿವಸ ನಾವು ಡೈಲಿ 10 ಲೀಟ್ರು ಒಂದೇ ಸರಬರಾಜು ಮಾಡ್ತಾಯಿರ್ತೀವಿ ಡೈರಿಗೆ. ಅದರಿಂದನೂ ಇನ್ಕಮ್ ಬರುತ್ತೆ. ಮತ್ತು ಕೋಳಿಯಿಂದನೂ ಇನ್ಕಮ್ ಬರುತ್ತೆ, ಮತ್ತು ಕುರಿಯಿಂದನೂ ಇನ್ಕಮ್ ಬರುತ್ತೆ. ಎಷ್ಟು ಜಾತಿ ಕೋಳಿ ಇದೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಇವಾಗ ಒಂದು 200 ಜೊತೆ ಕೋಳಿ ಇದೆ. ಯಾವ್ಯಾವ ಜಾತಿ ಇದೆ ಅಂತ ಜಾತಿ ಬಂದು ನಾಟಿ ಕೋಳಿ ಇದೆ, ಗಿರಿರಾಜ ಇದೆ, ಕಡಕ್ನಾಥ್ ಇದೆ, ಫೈಟ್ರ್ ಕೋಳಿ ಇದೆ, ಇದೆಲ್ಲ ಇದೆ ಸರ್. ಈಗ ಆಲ್ರೆಡಿ ಎಲ್ಲ ಮೊಟ್ಟೆ ಇಡ್ತಿದ್ದಾವೆ? ಮೊಟ್ಟೆ ಬಂದಿದೆ, ಮೊಟ್ಟೆ ಇಡ್ತಾವೆ. ಏನು ರೇಟ್ ಇದೆ ಸರ್ ಮೊಟ್ಟೆ? ಮೊಟ್ಟೆ 15 ರೂಪಾಯಿ ಒಂದು ಮೊಟ್ಟೆ ಮಾರ್ತಾ ಇದ್ದೀವಿ. ಇದಕ್ಕೆ ಮೇವು ಮತ್ತು ಜೋಳ ರಾಗಿ ಮತ್ತು ನಾವು ನ್ಯಾಚುರಲಾಗಿ ಹೊರಗಡೆ ಎಲ್ಲ ಬಿಡ್ತೀವಿ. ಅಲ್ಲೆಲ್ಲ ಮೇಯ್ಕೊಂಡು ಒಳಗಡೆ ಬರ್ತದೆ. ಸರಿ, ಎಷ್ಟು ಅಂದರೆ ಈಗ ಯಾವ ರೀತಿ ಅಂತಂದ್ರೆ ಈಗ ನ್ಯಾಚುರಲ್ ಆಗಿ ಕೋಳಿ ಸಾಕಣೆ ಮಾಡ್ತಾ ಇದ್ದೀರಾ? ನ್ಯಾಚುರಲ್ ಆಗಿ ಕೋಳಿ ಸಾಕು. ಬರೀ ಮೊಟ್ಟೆ ಅಷ್ಟೇ ಸೇಲ್ ಮಾಡ್ತೀರಾ, ಕೋಳಿನೂ ಸೇಲ್ ಮಾಡ್ತೀರಾ? ಕೋಳಿನೂ ಸೇಲ್ ಮಾಡ್ತೀವಿ. ಏನು ರೇಟ್ ಇದೆ ಸರ್ ನಾಟಿ ಕೋಳಿ? 450 ರೂಪಾಯಿ ಇದೆ ಕೋಳಿ. ಇಲ್ಲೇ ಬಂದು ತಗೊಂಡೋಗ್ತಾರೆ. ಕೋಳಿನೂ ಸೇಲ್ ಮಾಡ್ತೀವಿ. ಪ್ರತಿದಿನ ಮೊಟ್ಟೆ ಮತ್ತು ಕೋಳಿ ಎರಡು ಸೇಲ್ ಮಾಡ್ತೀವಿ. ಸರ್, ಎಷ್ಟು ದಿವಸದ ಪಿಳ್ಳೆ ತಂದು ದೊಡ್ಡ? ನಾವು 1 ದಿವಸದ ಪಿಳ್ಳೆ ತೊಗೊಂಬಂದು ನಾವು ಪಿಳ್ಳೆನ ರಕ್ಷಣೆ ಮಾಡಿ ಅವನ್ನ ದೊಡ್ಡವು ಮಾಡಿ ಈ ಮಟ್ಟಕ್ಕೆ ಈ ಸ್ಟೇಜಿಗೆ ಆಲ್ರೆಡಿ 1.25 ಇಂದ 2 kg ನಾಟಿ ಕೋಳಿ ಬರ್ತದೆ. ಗಿರಿರಾಜ ಅವೆಲ್ಲ 3 kg ಬರ್ತದೆ. ಇನ್ನೂ ಸ್ವಲ್ಪ ಅದೇ ಬ್ಯಾಚ್ ಬೈ ಬ್ಯಾಚ್ ತರ್ತಾ ಇರ್ತೀವಿ. ಫುಡ್ ಏನೇನು ಹಾಕ್ತೀರಾ ಸರ್? ಫುಡ್ಡು ಮತ್ತು ರಾಗಿ ಜೋಳ ನಾವು ಸ್ವಲ್ಪ ಇದು ಇದೆಯಲ್ಲ ಫೀಲ್ಡು, ಸ್ವಲ್ಪ ಫೀಲ್ಡ್ ಅಷ್ಟೇ, ಜಾಸ್ತಿ ಫೀಲ್ಡು ಯಾಕೆಂದರೆ ನ್ಯಾಚುರಲಾಗಿ ಬೆಳೆಯೋದು ಫೀಲ್ಡು ಜಾಸ್ತಿ ಮಾಡೋಂಗಿಲ್ಲ. ಸರ್, ಹೈಟೆಕ್ ಆಗಿ ಶೆಡ್ ಮಾಡಿದ್ದೀರಾ ಸರ್? ಶೆಡ್ ಬಗ್ಗೆ ಮಾಹಿತಿ ಕೊಡೋದಾದರೆ? ಶೆಡ್ ಅಂದರೆ ಈಗ ನಮಗೆ ಅಗತ್ಯವಾಗಿ ಇತ್ತು, ಆದ್ದರಿಂದ ಶೆಡ್ಡು ಮಾಡಿದ್ವಿ. ಈಗ ದೊಡ್ಡದಾಗೆ ಮಾಡಿದ್ವಿ. ನಮ್ಮ ಪ್ರಾಜೆಕ್ಟು ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತೇಳಿ, ಇದರಿಂದ ಒಂದು ಸ್ವಲ್ಪ ಬೆನಿಫಿಷರಿ ತಗೋಬೇಕು ಅಂತ ಹೇಳ್ಬಿಟ್ಟು ಕುರಿ ಕೋಳಿ ಮೇಕೆ ಮತ್ತು ಹಸುಗಳು ಈ 4 ನಾವು ಮಾಡಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಮಾಡಿದ್ವಿ. ಎಷ್ಟಾಯಿತು ಸರ್ ಶೆಡ್ಗೆ? ಶೆಡ್ಗೆ ಇವಾಗ 15 ರಿಂದ 30 ಲಕ್ಷವರೆಗೂ ಆಗಿದೆ. ಎಷ್ಟು ಅಡಿ ಇದೆ ಸರ್? ಎಷ್ಟು ಅಡಿ? ಹಿಂಗೆ 100 ಅಡಿ ಇದೆ. ಈ ಅಡ್ಡ ಬಂದು 40 ಅಡಿ ಇದೆ. ಇದು 150 ಅಡಿ ಉದ್ದ ಇದೆ. ಇದೆಲ್ಲ ಹಸುಗೆ ಮಾಡಿರೋದು ಇದು. ಒಳಗಡೆ ಬಂದರೆ ಒಳಗಡೆ ಎಲ್ಲ ಇದೆಲ್ಲ ಪ್ಯೂರ್ ನಾಟಿ? ಇದೆಲ್ಲ ಪ್ಯೂರ್ ನಾಟಿ. ಬ್ಯಾಚ್ ಬೈ ಬ್ಯಾಚು ಮಾಡ್ತಾ ಇರ್ತೀವಿ. ಯಾರಾದರೂ ಬೇಕು ಅಂತಂದರೆ ಕೊಡ್ತೀವಿ. ಮರಿ ಕೊಡೋದಿಲ್ಲ. ಇದು 1 kg ತೂಕ ಬಂದು 350 ರೂಪಾಯಿಂದ 400 ರೂಪಾಯಿ. ಮರಿ ಅಂದರೆ ಸ್ವಲ್ಪ ದೊಡ್ಡವಾಗುತ್ತೆ. ಮರಿ ಯಾವ
ಮೊಟ್ಟೆ ಇಡೋ ಅಂಥ ಸ್ಟೇಜಿಗೆ ಬಂದರೆ ಒಳ್ಳೆ ರೈಟ್ ಸಿಗುತ್ತೆ, ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಸರ್ ಹೈಟೆಕ್ ಆಗಿ ಶೆಡ್ ಮಾಡಿದ್ದೀರಾ ಸರ್? ಶೆಡ್ ಮಾಡಿದ್ದೀವಿ ಅಂತಂದರೆ 14 ಅಡಿ ಹೈಟ್ ಮಾಡಿದ್ದೀವಿ. ಗಾಳಿ ಮತ್ತು ಬೆಳಕು ಇದು ಚೆನ್ನಾಗಿ ಬರಬೇಕು. ನಮ್ಮ ಕೋಳಿಗಾಗಲಿ ಕುರಿಗಾಗಲಿ ಮೇಕೆಗಾಗಲಿ ಗಾಳಿ ಚೆನ್ನಾಗಿ ಆಡಬೇಕು. ಇನ್ನೂ ಒಂಥರ ಇದು ಸ್ಟೆಪ್ ಅದನ್ನು ನಾವು ಈಗ ಸ್ಟಾರ್ಟ್ ಮಾಡಿ ಮೊದಲೇ ಎಲ್ಲ ಒಂದೇ ಸಾರಿ ಬಂಡವಾಳ ಇಲ್ಲದಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ಇದನ್ನು ಹಂತವಾಗಿ ಮತ್ತೆ ಸ್ಟೆಪ್ ಮಾಡಿ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ಇವಾಗ ನೋಡಿ, ಇದು ನಾರಿ ಸುವರ್ಣ ಅಂತೇಳಿ ಒಂದು ತಳಿ. ಇದು ಒಳ್ಳೆ ಬೆಲೆ ಬರುತ್ತೆ, 1 ಲಕ್ಷ ರೂಪಾಯಿ ಬರುತ್ತೆ. ನಮ್ಮ ಔಟ್ ಆಫ್ ಲಿವಿಂಗ್ನವರು ಈ ಥರ ಟಗರುಗಳನ್ನ ಸಾಕಿ 3 ಲಕ್ಷವರೆಗೂ ಮಾರಾಟ ಮಾಡ್ತಾರೆ. ಅದಕ್ಕೆ ನಾವು ನಾರಿ ಸುವರ್ಣ ಅಂದರೆ ಇದು ಭಾಳ ಮಾಂಸಕ್ಕೆ ಒಳ್ಳೆ ರುಚಿ ಟೇಸ್ಟಾಗಿರುತ್ತೆ. ಆಮೇಲೆ ಇದು ಟಗರು ಬಂದು ಇದು 7 ಮಾಡಿದ್ರೆ 2 ಮರಿ ಹಾಕೋದು. ಅದರಿಂದ ವಿಶೇಷ ಒಂದು 6 ತಿಂಗಳಿಗೆ ಹೆಚ್ಚು ಕಮ್ಮಿ 50 kg 60 kg ಬರುತ್ತೆ. ಚೆನ್ನಾಗಿ ಸಾಕಿದೆ. ಇವಾಗ ನಾವು ಮರಿಗಳು ತರ್ತೀವಿ, ಮರಿ ಹೆಚ್ಚಿಗೆ ಮರಿ ಹಾಕ್ತೀವಲ್ಲ, ಅವು ಒಂದೊಂದಕ್ಕೆ ಗುದ್ದಾಡೋ ಥರ ಆಗಲಿ, ಅವು ಏನಾದರೂ ಗಾಯ ಮಾಡ್ಕೊಂಡು ಅದೆಲ್ಲ ಆಗಬಾರ್ದು ಅಂತ ಹೇಳಿ ಗೇಟ್ ಸಿಸ್ಟಮ್ ಮಾಡೋದು. ಫುಡ್ಡು ಅಂದರೆ ಈಗ ಜೋಳ ಕೊಡ್ತೀವಿ, ಮತ್ತು ರಾಗಿ ಹುಲ್ಲು ಕೊಡ್ತೀವಿ, ಮತ್ತು ಇದು ಹಿಂಡಿ ಏನಾದರೂ ಇದು ಮಾಡಿ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಆಗುತ್ತೆ ಅದು. ಇದೆಲ್ಲ KG ಲೆಕ್ಕದಲ್ಲಿ ಮಾಡ್ತಾರೆ. ನಾವು ಏನೋ ಒಂದು ಲಂಸಮ್ ಆಗಿ ಇವತ್ತಿನ ಇದು ಅಂತಂದರೆ, ಇವಾಗ ನಾವು ಸದ್ಯದಲ್ಲಿ ಇವೆಲ್ಲ ಇಷ್ಟೆಲ್ಲ ಮಾಡಿರೋದ್ರಿಂದ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ. ಅದಕ್ಕೋಸ್ಕರ ಮಾಡಿದ್ದೀವಿ. ವೃತ್ತಿನೇ ಇದು ವ್ಯವಸಾಯ. ಏನು ಜೋಳ ಅಂದರೆ ಒಂದು ಅರ್ಧ kg 1 kgವರೆಗೂ ಹಾಕ್ತೀವಿ. ಬರೀ ಜೋಳನೇ ಹಾಕಲ್ಲ, ರಾಗಿ ಹುಲ್ಲು ಹಾಕ್ತೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಳು ಏನಾದರೂ ಇದ್ದರೆ ಹಾಕ್ತೀವಿ. ಕೋಳಿ ಪಿಳ್ಳೆ ಬಂದು ಹೆಸರುಗಟ್ಟಿಂದ ಇದು ಎಲ್ಲ ನೀರು ಎಲ್ಲ ಪ್ರತಿಯೊಂದು ಒಳಗಡೆನೆ ಬರ್ತೈತಿ. ಕೋಳಿಗಳಿಗೆ ಮತ್ತು ಕುರಿಗೆ ಮೇಕೆಗೆ ಎಲ್ಲ ಒಳಗಡೆನೆ ಬರುತ್ತೆ. ಆಮೇಲೆ ಕರೆಂಟು ಇದೆ. ಈಗ ಸದ್ಯಕ್ಕೆ ಏನು ಫ್ಯಾನು ಅವಶ್ಯಕತೆ ಇಲ್ಲ. ಯಾಕಂದರೆ ಸುತ್ತ ಬೆಳಕಿರೋದ್ರಿಂದ ಫ್ಯಾನ್ ಅವಶ್ಯಕತೆ ಇಲ್ಲ. ಫ್ಯಾನು ಎಲ್ಲ ನ್ಯಾಚುರಲಾಗಿ ಗಾಳಿ ಬರ್ತೈತೆ, ಚೆನ್ನಾಗಿ ಆರೋಗ್ಯ ಇದೆ. ಮಣ್ಣು ಯಾಕೆ ಅಂದರೆ ನೆಲದಲ್ಲಿ ಇರ್ತಕ್ಕಂಥದ್ದು ಮಣ್ಣಲ್ಲಿ ಯಾವುದೇ ಕಾಯಿಲೆ ಬರೋಲ್ಲ. ಅಲ್ಲೇ ಸ್ವಲ್ಪ ಅಟ್ಟು ಸಿಸ್ಟಮ್ ಮಾಡಿದರೆ ಕೆಳಗಡೆಗೆ ಪಿಚ್ಕೆ ಮತ್ತು ಗಂಜಲ ಎಲ್ಲ ಕೆಳಗಡೆ ಹೋಗ್ತದೆ. ಆಮೇಲೆ ಸ್ವಲ್ಪ ಗೊಬ್ಬರ ಇದೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಒಂದು ಇದಾಗಿರ್ತದೆ ಅಷ್ಟೇ. ಪ್ರತಿದಿನ ಕ್ಲೀನ್ ಮಾಡಬೇಕು. ಪ್ರತಿದಿನ ಕ್ಲೀನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮುಂದೆ 1 ದಿವಸ 2 ದಿವಸ ಮತ್ತೆ ಕಪಾರ್ಟ್ಮೆಂಟಲ್ಲಿ ಮಾಡ್ಕೊಬೋದು. ಅಂದರೆ ಒಂದೊಂದು ಅಪಾರ್ಟ್ಮೆಂಟಲ್ಲಿ ಒಂದೊಂದು ದಿವಸ ಮಾಡ್ಕೊಬೋದು. ಇಲ್ಲಿ ಪ್ರತಿದಿನ ಮಾಡಬೇಕಂದ್ರೆ ಲೇಬರ್ ಖರ್ಚು ಜಾಸ್ತಿ ಆಗ್ತದೆ. ಆ ಲೇಬರ್ ಖರ್ಚು ಉಳಿಸೋದಕ್ಕೋಸ್ಕರ ನಾವೇ ಮಾಡ್ಕೊಳೋದು ಬಂದಾಗಿ ಒಂದೊಂದೇ ಕಪಾರ್ಟ್ಮೆಂಟ್ ಕ್ಲೀನ್ ಮಾಡ್ಕೊತೀವಿ. ಕೋಳಿ ಸೇಲ್ಗಿದೆಯಾ ಸರ್? ಈಗ ಯಾರಾದರೂ ಕೇಳಿದ್ರೆ ಕೋಳಿ ಕೇಳಿದ್ರೆ ಕೊಡ್ತೀವಿ, ಅದೇನಿಲ್ಲ. ಕೋಳಿ ಕೇಳಿದ್ರೆ ಅಕಸ್ಮಾತ್ ದೊಡ್ಡವು ಕೇಳಿದ್ರೆ ದೊಡ್ಡವು ಕೊಡ್ತೀವಿ, ಚಿಕ್ಕವು ಕೇಳಿದ್ರೆ ಚಿಕ್ಕವು ಕೊಡ್ತೀವಿ. ಆಮೇಲೆ ಮೊಟ್ಟೆ ಪ್ರತಿದಿನ ಮೊಟ್ಟೆ ಇರ್ತದೆ, ಪ್ರತಿದಿನವೂ ಮೊಟ್ಟೆನ ಕೊಡ್ತೀವಿ. ಎಷ್ಟು ಬೇಕು ಎಷ್ಟು ಇರ್ತಾವೋ ಅಷ್ಟು ನೋಡ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಈ ಥರ ಎಲ್ಲ ನ್ಯಾಚುರಲ್ ಅವರು ತೋಟ ಮಾಡೋರು ಇನ್ನೂ ಚೆನ್ನಾಗಿ ಸಾಕ್ಬೋದು. ಒಂದು ಕಳೆ ಬಿಡೋಲ್ಲ. ಕೋಳಿ ಒಳಗಡೆ ನೀವೇನೇ ಬೆಳೆ ಇಟ್ಟಿದ್ರು ಬೆಳೆ ಏನೇನು ಈ ಬೆಳೆಗೆ ಏನು ಮಾಡಲ್ಲ. ಅವು ಈ ಕಳೆ ಎಲ್ಲ ಪೂರ್ತಿ ಇವು ಕಳೆನ ನಾಶ ಮಾಡ್ತವೆ. ಅದರಿಂದ ಹುಳ ಹುಟ್ಟೆ ಎಲ್ಲ ಬರೋದಿಲ್ಲ. ಹುಳ ಹುಟ್ಟೆ ಅಂತಂದರೆ ಮಾಮೂಲಿ ಈ ಹಾವು ಪಾವು ಬರ್ತವೆ ಅಂತ ಹೇಳ್ತಾರೆ. ಬಟ್ ಅದು ನಾವು ನೋಡ್ಕೊಬೇಕು, ಅಲ್ಲಿ ಹೆಂಗೆ ಇರ್ತದೆ ಏನು ಇರ್ತದೆ ಅಂತ. ಬೇರೆ ಈಗ ಕೋಳಿ ಆ ಥರ ಕೋಳಿಗಳು ಅಂತ ಹೇಳ್ತಾರೆ.
ಇದು ಮೀನಿನ ಹೊಂಡನ ಅಂಕಲ್? ಮೀನಿನ ಹೊಂಡ ಅಂತಂದರೆ ನಾವು ನ್ಯಾಚುರಲಾಗಿ ಮಾಡ್ಕೊಂಡಿದ್ದು. ಹಾಂ. ಅದಕ್ಕೆ ಮೀನು ಮರಿ ಒಂದು 2,000 ಮರಿ ಬಿಟ್ಟಿದ್ದೀನಿ. ಹಾಂ. ಅದು ಸುಮಾರು 1.5 ಕೆಜಿಯಿಂದ 2 ಕೆಜಿವರೆಗೂ. ಯಾವ ಜಾತಿ ಅಂಕಲ್ ಮೀನು? ಮೀನು ರಘು ಇದೆ, ಹಾಂ. ಮತ್ತು ಕಾಮನ್ ಕರ್ಪ್ ಇದೆ, ಹಾಂ. ಮತ್ತು ಇನ್ನೊಂದು ಕಾಟ್ಲ ಇದೆ. ಎಲ್ಲ ಜಾತಿನೂ ಇದೆ. 4-5 ಜಾತಿ ಇದೆ. 4-5 ಜಾತಿನೂ ದಪ್ಪ ಆಗ್ತವೆ. ಫುಡ್ ಏನಾರ ಕೊಡ್ತೀರಾ ಅಥವಾ ನ್ಯಾಚುರಲ್ ಅಂದರೆ ನ್ಯಾಚುರಲ್ ಆಗಿ ನಾವು ಈ ಹಸಿನ ಸಗಣಿ ಹಾಂ. ಮತ್ತು ಇದು ಏನೋ ಗೋಧಿ ಹಿಟ್ಟು ಅಂಥದನ್ನ ಸ್ವಲ್ಪ ಹಾಕ್ತೀವಿ ಅಷ್ಟೇ. ಜಾಸ್ತಿ ಏನು ಫುಡ್ ಕೊಡಲ್ಲ. ಜಾಸ್ತಿ ಇಲ್ಲಿ ಸೊಪ್ಪು ಇದು ಗಿಡ ಇಂಥದ್ದೆಲ್ಲ ಇದ್ದರೆ ಚೆನ್ನಾಗಿ ತಿನ್ಕೊಂತೇವೆ. ನೋಡ್ರಿ ಅದು ಹೋಯ್ತು. ನ್ಯಾಚುರಲ್ ಆಗಿ ಮಾಡಿದ್ದೀರಾ. ನಾವು ಇದರಲ್ಲಿ ಲಾಭ ಪಡೆಯೋಂಥ ಇದಕ್ಕಿಂತನೂ ಮೀನು ನಮ್ಮ ಇದಕ್ಕೆ ನಮ್ಮ ದೇಹಕ್ಕೆ ಒಳ್ಳೆಯದು. ಆದ್ದರಿಂದ ನಾವು ಮೀನನ್ನು ನಾವು ದಿನನಿತ್ಯ ತಿಂದ್ರೂ ಏನು ತಪ್ಪೇನಿಲ್ಲ, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದಕ್ಕೋಸ್ಕರ ನಾವು ಮೀನು ಸಾಕಾಣಿಕೆ ಮಾಡಿದ್ದೀವಿ. ನಾವು ಮಾರಾಟನೂ ಮಾಡ್ತೀವಿ ಮತ್ತು ಕೇಳಿದವ್ರಿಗೆಲ್ಲ